ನಾವೆಲ್ಲ ಮಾತಾಡೋದು ನಿರುದ್ಯೋಗ ಸಮಸ್ಯೆಯವನ್ನ ಯಾವ ಸರ್ಕಾರ ಯಾವ ಜನಪ್ರತಿನಿಧಿಗಳು ಕೂಡ ಹೋಗ್ಲಾಡಿಸ್ತಿಲ್ವಲ್ಲ. ಎಷ್ಟೋ ಜನ ಪಾಪ ಡಿಗ್ರಿ ಮುಗಿಸಿರ್ತಾರೆ, ಯಾವುದೇದೋ ಕೋರ್ಸ್ಗಳನ್ನ ಮುಗಿಸ್ತಿದ್ದಾರೆ, ಕೆಲಸಗಳು ಸಿಗ್ತಾ ಇಲ್ಲ, ಕೆಲಸಕ್ಕಾಗಿ ಅಲ್ದಾಡ್ತಿದ್ದಾರೆ, ಸರ್ಕಾರಿ ನೌಕರಿ ಬೇರೆ ಸಿಗ್ತಾ ಇಲ್ಲ ಅಂತ ಪರದಾಡ್ತಾ ಇದ್ವಿ. ಬಟ್ ಇದ್ದಂತಹ ಕೆಲಸವನ್ನ ಕಾಪಾಡ್ಕೊಳ್ಳೋದಕ್ಕೆ ಇನ್ನೊಂದು ವರ್ಗ ಹೆಣಗಾಡ್ತಾ ಇದೆ. ಈ ಕ್ಷಣಕ್ಕೂ ಕಾರಣ ಯಾವ ಕಾಲದಲ್ಲಿ ಇದ್ದೀವಿ ನಾವು ಅಂದ್ರೆ ಟೆಕ್ನಾಲಜಿ ಮುಂದುವರಿತಾ ಇದೆ, ನಾವೆಲ್ಲ ಕೂಡ ಅಪ್ಡೇಟ್ ಆಗ್ತಾ ಇದೀವಿ, ನಮ್ಮನ್ನ ನಾವು ಅಪ್ಡೇಟ್ ಮಾಡ್ಕೊಳ್ತಾ ಇದೀವಿ ಅಂತ. ಬಟ್ ಟೆಕ್ನಾಲಜಿ ಮುಂದುವರೆದಂಗೆ ನಾವೆಲ್ಲ ಅಪ್ಡೇಟ್ ಆಗ್ತಾ ಇದ್ದೀವಿ ಅನ್ನೋದ್ರ ಜೊತೆಗೆ ಆತಂಕವನ್ನ ಕೂಡ ಫೇಸ್ ಮಾಡಬೇಕಾ ಅನ್ನುವಂತಹ ಪ್ರಶ್ನೆ ಕಾರಣ. ಇತ್ತೀಚೆಗೆ ದೊಡ್ಡ ಮಟ್ಟದ ಸದ್ದು ಸುದ್ದಿಗೆ ಕಾರಣ ಆಗ್ತಾ ಇರೋದು ಅಂದ್ರೆ AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಒಬ್ಬ ವ್ಯಕ್ತಿ ಮಾಡೋ ಕೆಲಸ ಅಥವಾ 100 ಜನ ಮಾಡೋ ಕೆಲಸ, 10 ಜನ ಮಾಡೋ ಕೆಲಸ AI ಒಂದೇ ಮಾಡಿ ಮುಗಿಸ್ಬಿಡುತ್ತೆ. ಹಾಗಾಗಿ 100 ಜನ, 50 ಜನ, 10 ಜನ ಮಾಡೋ ಕೆಲಸ AI ಮಾಡ್ಬಿಡುತ್ತೆ. ನೀವೆಲ್ಲ ಯಾಕಪ್ಪ ನಮ್ಮ ಕಂಪ್ನಿಯಲ್ಲಿ ಕೆಲಸ ಮಾಡಬೇಕು, ನಿಮಗೆ ಯಾಕಪ್ಪ ನಾವು ಸಂಬಳ ಕೊಡಬೇಕು ಅನ್ನುವಂಥ ಪರಿಸ್ಥಿತಿಯಲ್ಲಿ IT-BT ಕಂಪನಿಗಳು ಬಂದು ನಿಂತ್ಕೊಂಡಿದೆಯಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಕಾರಣ ನೀವು IT-BTಯಲ್ಲಿ ಕೆಲಸ ಮಾಡಿ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ, 10-15 ವರ್ಷ ಎಕ್ಸ್ಪೀರಿಯನ್ಸ್ ಅಂದ್ರೆ ಅವ್ರಿಗೆ ಸಂಬಳನೂ ಕೂಡ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಇರುತ್ತೆ. ಅಷ್ಟೆಲ್ಲ ಕೊಟ್ಟು ಕಂಪ್ನಿ ಯಾಕೆ ನಾವು ಸರ್ವೈವ್ ಮಾಡಬೇಕು, ಇದ್ದಂಥ ಲಾಭ ನಾವೇ ಮಾಡ್ಕೊಳ್ತೀವಿ, AI ಟೆಕ್ನಾಲಜಿ ಇದೆಯಲ್ಲ ಸಾಕು ಅನ್ನುವಂಥ ಮಟ್ಟಿಗೆ ಮೋಸ್ಟ್ಲಿ IT-BT ಕಂಪನಿ ನಡೆಸುವಂಥ ಮಾಲೀಕರು ಬಂದುಬಿಟ್ಟಿದ್ದಾರಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಬಹುತೇಕ ಕಡೆ IT-BT ಕಂಪನಿಗಳಲ್ಲಿ ಕೆಲಸದಿಂದ ಕೆಲಸಗಾರನ ತೆಗೆದು ಹಾಕ್ತಿದ್ದಾರಂತೆ. ಪರ್ಫಾರ್ಮೆನ್ಸ್ ಇಲ್ಲ, ನೀವ್ಯಾಕೆ ಮಾಡಬೇಕು, ನಿಮಗೆ ಯಾಕೆ ಸಂಬಳ ಕೊಡಬೇಕು, ಇಂಥ ಪರಿಸ್ಥಿತಿ ಎದುರಾಗ್ತಾ ಇದೆಯಂತ. ಹಾಗಾಗಿ ಟೆಕ್ನಾಲಜಿ ಮುಂದುವರೆದಂಗೆ ಖುಷಿ ಪಡಬೇಕಾ ಅಥವಾ ಆತಂಕ ಪಡಬೇಕಾ? ನಿಜವಾಗೂ AI ಮಾರಕ ಆಗ್ತಾ ಇದೆಯಾ, ಯುವ ಸಮೂಹಕ್ಕೆ ಕೆಲಸಕ್ಕೆ ಕುತ್ತು ತರ್ತಾ ಇದೆಯಾ? ಇದೆಲ್ಲವೂ ಕೂಡ ಪ್ರಶ್ನೆ ಇದೆ. ಇದ್ರ ಬಗ್ಗೆ ಇವತ್ತು ಸುದೀರ್ಘವಾಗಿ ಚರ್ಚೆ ಮಾಡೋಣ. ಇದೆ ಈ ಹೊತ್ತಿನ ವಿಶೇಷ AI ಪ್ರಳಯ. ಟೆಕ್ನಾಲಜಿ ಸಖತ್ ಅಪ್ಡೇಟ್ ಆಗಿದೆ, ಸಖತ್ ಇಂಪ್ರೂವ್ ಆಗ್ತಾ ಇದೆ. ನಮ್ಮನ್ನ ನಾವು ಅಪ್ಡೇಟ್ ಮಾಡಿಕೊಳ್ಳಲೇಬೇಕಾದಂತಹ ಅನಿವಾರ್ಯತೆ ಪರಿಸ್ಥಿತಿಯಲ್ಲಿ ಎಲ್ಲರೂ ಕೂಡ ಇದ್ದೀವಿ. ಇದರ ಜೊತೆಗೆ IT-BT ಕಂಪನಿಯಲ್ಲಿ ಕೆಲಸ ಮಾಡುವಂತಹ ಕೆಲಸಗಾರರ ಪರಿಸ್ಥಿತಿ ಏನು? ಅಡಕತ್ತರೆಯಲ್ಲಿ ಸಿಲುಕಿ ಹಾಕಿಕೊಂಡಿದ್ದಾರಾ? ಆತಂಕವನ್ನ ಫೇಸ್ ಮಾಡ್ತಿದ್ದಾರಾ? ಈ ಕ್ಷಣಕ್ಕಿದ್ದಂತಹ ಕೆಲಸ ಮತ್ತೊಂದು ಕ್ಷಣಕ್ಕೆ ಇರುತ್ತಾ ಇರಲ್ವಾ ಅನ್ನುವಂತಹ ಆತಂಕವನ್ನ ಫೇಸ್ ಮಾಡ್ತಿದ್ದಾರಾ ಉದ್ಯೋಗಿಗಳು? ಇದು ಪ್ರಶ್ನೆ ಆಗ್ತಾ ಇದೆ. ಕಾರಣ ಇಷ್ಟೇ, IT ಉದ್ಯೋಗಿಗಳಿಗೆ ಭಾರಿ ಪೆಟ್ಟು ಕೊಡ್ತಾ ಇದೆಯಾ AI ಟೂಲ್? ಸಾಫ್ಟ್ವೇರ್ ಕಂಪನಿಗಳಲ್ಲಿ ಮಹಾಪ್ರಳಯ ಮಾಡ್ತಾ ಇದೆಯಾ? ಅದು ಗ್ಯಾರಂಟಿನಾ? ಮನುಷ್ಯರು ಮಾಡೋ ಕೆಲಸವನ್ನ ಆ AI ಟೂಲ್ ಒಂದೇ ಮಾಡಿ ಮುಗಿಸ್ಬಿಡುತ್ತಂತೆ. ಎಲ್ಲಾ ಕೆಲಸವನ್ನ ಸ್ವಯಂ ಚಾಲಿತವಾಗಿ ಮಾಡುವ ಸಾಮರ್ಥ್ಯ ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ. ಅಲ್ಪಾವಧಿಯಲ್ಲೇ ಜನಪ್ರಿಯ ಆಗಿರುವಂತಹ AI ಟೂಲ್ ಇದು. ಜನಪ್ರಿಯತೆ ಹೆಚ್ಚಿದಂತೆ ಹೆಚ್ಚುವರಿ ಇದನ್ನ ಯೂಸ್ ಮಾಡ್ಕೊಳ್ಳೋದಕ್ಕೂ ಕೂಡ ಕಂಪನಿಗಳು ಮುಂದಾಗ್ತಾ ಇದೆಯಂತ. ಹಂಗಾಗಿ AI ಟೂಲ್ ಉದ್ಯೋಗಿಗಳ ಹೊಟ್ಟೆ ಮೇಲೆ ಹೊಡಿತಾ ಇದೆಯಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ನಾವು ಸರ್ವೇ ಸಾಮಾನ್ಯವಾಗಿ ಮಾತಾಡುವಾಗ ಇನ್ಯಾರೋ ಕಡಿಮೆ ಸಂಬಳಕ್ಕೆ ಬಂದು ಜಾಯಿನ್ ಆಗ್ತಿದ್ದಾನೆ ಅಂದ್ರೆ ಯಾಕಪ್ಪ ನಮ್ಮ ಹೊಟ್ಟೆ ಮೇಲೆ ಹೊಡಿತಿದೀಯಾ ಅಂತ ಪ್ರಶ್ನೆ ಮಾಡ್ತಿದ್ವಿ. ಈಗ ಹಂಗಲ್ಲ, AI ಟೂಲೇ ನಮ್ಮ ಹೊಟ್ಟೆ ಮೇಲೆ ಹೊಡಿತಾ ಇದೆಯಂತ ಉದ್ಯೋಗಿಗಳು ಮಾತನಾಡುವ ಪರಿಸ್ಥಿತಿ ಇದೆ. AI ಟ್ರೆಂಡಿಂಗ್ ಇದೆ, ಇಂಜಿನಿಯರಿಂಗ್ ಮಾಡ್ತಿದ್ದಾರೆ, ಪಾಪ ಇಷ್ಟೆಲ್ಲ ಸಂಬಳ ಯಾಕೆ ಕೊಡ್ಬೇಕು ಇವರಿಗೆಲ್ಲ ಅನ್ನುವಂಥ ಪರಿಸ್ಥಿತಿ ಕಂಪನಿಗಳಲ್ಲಿ ಬಂದು ಒದಗಿದೆ ಅಂತ ಲೇ ಆಫ್ ಆಗ್ತಾ ಇದೆ. ಇತ್ತೀಚೆಗೆ ಅದನ್ನ ಮಾತಾಡ್ತಾ ಇದೀವಿ. ಎಷ್ಟೋ ಜನ ಸಾಫ್ಟ್ವೇರ್ ಅಲ್ಲಿ ಕೆಲಸ ಮಾಡುವಂತ ಉದ್ಯೋಗಿಗಳು ಕಣ್ಣೀರು ಹಾಕ್ತಿದ್ದಾರೆ. ಸಡನ್ ಆಗಿ ಕೆಲಸದಿಂದ ಕಿತ್ತಾಕ್ತಾರೆ, ಪರ್ಫಾರ್ಮೆನ್ಸ್ ನೆಪ ಹೇಳ್ತಾರೆ. ಮುಂದೇನ್ ಮಾಡಬೇಕು, ನಾವು ಇಷ್ಟೆಲ್ಲ ಕಷ್ಟಪಟ್ಟು ಓದಿದ್ದೀವಿ, ಬಟ್ ಏನ್ ಮಾಡಬೇಕು, ವಾಟ್ ನೆಕ್ಸ್ಟ್ ಅನ್ನುವಂತಹ ಪ್ರಶ್ನೆ ಬಹುತೇಕ ಉದ್ಯೋಗಿಗಳನ್ನ ಕಾಡ್ತಾ ಇದೆ. ಬಟ್ ನಿಜವಾಗ್ಲೂ ಆತಂಕ ಪಡುವಂತಹ ಪರಿಸ್ಥಿತಿ ಇದೆಯಾ? ಎಕ್ಸ್ಪರ್ಟ್ಸ್ ಏನ್ ಹೇಳ್ತಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? AI ನಿಜಕ್ಕೂ ಮಾರಕನ ಅಂದ್ರೆ ಕೆಲವರು ಹೇಳ್ತಿದ್ದಾರೆ ಇಲ್ಲ ಮಾರಕ ಅಲ್ಲ, ಬಹುತೇಕರು ತಪ್ಪು ಕಲ್ಪನೆಯಲ್ಲಿದ್ದಾರೆ ಅಂತ. ಹಂಗಾದ್ರೆ ಏನದು? ಅದ್ರ ಬಗ್ಗೆ ಇವತ್ತು ಸುದೀರ್ಘವಾಗಿ ಚರ್ಚೆ ಮಾಡೋಣ. IT-BT ಆ ಕ್ಷೇತ್ರವನ್ನ ಮಾತ್ರ ಅಲ್ಲ, ಮಾಧ್ಯಮವಾಗಿ ನಮ್ಮ ಕ್ಷೇತ್ರದಲ್ಲೂ ಕೂಡ ಆರಂಭಿಕ ಹಂತವಾಗಿ ಒಂದಷ್ಟು ಆತಂಕ ಸೃಷ್ಟಿಯಾಗಿತ್ತು AI ಟೂಲ್ ಬಗ್ಗೆ. ಕಾರಣ ಆಂಕರ್ಗಳು ಮಾಡೋ ಕೆಲಸ AI ಮಾಡ್ಬಿಡುತ್ತೆ, ಆಂಕರ್ಗಳು ಯಾಕೆ ಬೇಕಪ್ಪ, ಅವ್ರಿಗೆ ಯಾಕಪ್ಪ ಸಂಬಳ ಕೊಡಬೇಕು ಅನ್ನೋ ಪರಿಸ್ಥಿತಿ ಇತ್ತು. ಬಹುತೇಕ ಕಡೆ ನಾವು ಬೇರೆ ಬೇರೆ ಕಂಪ್ನಿಗಳಲ್ಲಿ ಹೋಗ್ತೀವಲ್ವಾ ಕೆಲಸಗಳನ್ನ ಮಾಡುವಾಗ, ವಾಯ್ಸ್ ಅವ್ರು ಕೂಡ AI ಕೊಟ್ಟು ಮುಗಿಸುತ್ತೆ, ನೀವು ಬೇಡ ಅವಶ್ಯಕತೆನೇ ಇಲ್ಲ ಅನ್ನುವಂಥ ಪರಿಸ್ಥಿತಿ ಇದೆ. ಹಾಗಾಗಿ IT-BT ಕ್ಷೇತ್ರಕ್ಕೆ ಮಾತ್ರ ಅಲ್ಲ, ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ AI ಟೂಲ್ ಆವರಿಸ್ಕೊಳ್ತಾ ಇದೆ ಅಂತ. ಸೊ ಇದ್ರ ಬಗ್ಗೆ ಇವತ್ತು ಸುದೀರ್ಘವಾಗಿ ಚರ್ಚೆ ಮಾಡೋಣ. ನಮ್ಮ ಜೊತೆಗೆ ಅತಿಥಿಗಳು ಕೂಡ ಜಾಯಿನ್ ಆಗಿದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಅಮೃತ ಇಂಜಿನಿಯರಿಂಗ್ ಕಾಲೇಜಿನ AI ಡಿಪಾರ್ಟ್ಮೆಂಟ್ ನ HOD ಆದಂತಹ ಶ್ರೇಯಸ್ ಶಿವನಂಜಪ್ಪ ಅವರಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. AI ಎಕ್ಸ್ಪರ್ಟ್ ಆದಂತಹ ತ್ರಿಲೋಕ್ ಗೌಡ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಬ್ರು ಕೂಡ AI ಟೂಲ್ ಬಗ್ಗೆ ಎಕ್ಸ್ಪರ್ಟ್ಸ್ ಇಲ್ಲಿದ್ದೀರಿ. ಸೊ AI ಸರ್ ಮಾರಕನ ಅಥವಾ ಒಳ್ಳೆಯದ ಅಂತ ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡಿ ಸರ್. ಫಸ್ಟ್ ಜನಕ್ಕೆ ಎ ಅಂದ್ರೆ ಏನು ಅಂತ ಅರ್ಥ ಮಾಡ್ಸೋಣ. ಓಕೆ, ಯಾಕಂದ್ರೆ ಎಲ್ಲಾರು ಮಿಸ್ಕನ್ಸೆಪ್ಷನ್ ಅಲ್ಲೇ ಜಾಸ್ತಿ ಇದ್ದಾರೆ. ಸೊ
ಹಂಗಾಗಿ ಅವ್ರಿಗೆ ಕ್ಲಿಯರ್ ಪಿಕ್ಚರ್ ಕೊಡೋಣ ಫಸ್ಟ್ ಎ ಅಂದ್ರೆ ಏನು ಅಂತ, ಆಮೇಲೆ ವಿ ವಿಲ್ ಥಿಂಕ್ ಅಬೌಟ್ ಏನು ಮಾಡ್ತಾ ಇದೆ ನಿಜವಾಗ್ಲೂ ಅದನ್ನು ತಿಳ್ಕೊಳ್ಳೋಣ. ಇವಾಗ ನನಗೆ ನೀವು ಹೇಳಿ, ಇಂಟೆಲಿಜೆನ್ಸ್ ಅಂದರೆ ನಿಮ್ಮ ಪ್ರಕಾರ ಏನು? ಸಖತ್ ಎಕ್ಸ್ಪರ್ಟ್ ಅನ್ನೋ ಥರ. ತುಂಬ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಮೋಸ್ಟ್ಲಿ ಅದನ್ನ ಬಿಟ್ರೆ ಬೇರೆ ಈಗ ಪ್ರತಿಯೊಂದು ಸಿಚುಯೇಷನ್ಗೂ ಮನುಷ್ಯ ಅವನ ಎಕ್ಸ್ಪೀರಿಯನ್ಸ್ಗೆ ತಕ್ಕಂತೆ ರಿಯಾಕ್ಟ್ ಮಾಡೋದು ಇಸ್ ಇಂಟೆಲಿಜೆನ್ಸ್. ಅದೇ ಒಂದು ಮೆಷಿನ್ ಈ ಕೆಲಸ ಮಾಡಿದ್ರೆ ಅದನ್ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಕರಿತೀವಿ. ಓಕೆ, ಬಟ್ ಇಲ್ಲಿ ಒಂದು ಕ್ಯಾಚ್ ಇರೋದೇನು ಅಂದ್ರೆ, ಮನುಷ್ಯ ತನ್ನ ಎಕ್ಸ್ಪೀರಿಯನ್ಸ್ ಜೊತೆಗೆ ಎಂಪತಿ ಇದೆ, ರೆಸ್ಪಾನ್ಸಿಬಿಲಿಟಿ ಇದೆ, ಅಕೌಂಟಬಿಲಿಟಿ ಇದೆ. ಅದೇ ಒಂದು ಎ ಮಾಡಬೇಕಾದ್ರೆ ಅದಕ್ಕೆ ರೆಸ್ಪಾನ್ಸಿಬಿಲಿಟಿ ಇಲ್ಲ, ಅಕೌಂಟಬಿಲಿಟಿ ಇಲ್ಲ, ಎಥಿಕ್ಸ್ ಇಲ್ಲ. ಆದರೆ ಮನುಷ್ಯ ಎ ಜೊತೆ ಗೂಡಿದ್ರೆ ಮಾತ್ರ ಫ್ಯೂಚರ್ ವಿಲ್ ಬಿ ವಾಟ್ ಎವರ್ ದಟ್ ಯು ಆರ್ ಥಿಂಕಿಂಗ್ ಅಬೌಟ್. ಫ್ಯೂಚರ್ ಯಾವಾಗ ಚೆನ್ನಾಗುತ್ತೆ ಅಂದರೆ, ಒಬ್ಬ ಮನುಷ್ಯನ ಜೊತೆಗೆ ಎ ಇಬ್ರು ಜೊತೆಗೆ ಸೇರಿದಾಗ ವಾಟ್ ಎವರ್ ದಟ್ ನಿಮ್ಗೆ ಏನು ಭಯ ಇದೆ ಆ ಭಯ ಹೋಗುತ್ತೆ. ಓಕೆ, ನನ್ನ ಪ್ರಕಾರ ಆಸ್ ಅನ್ ಎಜುಕೇಷನಲಿಸ್ಟ್ ಎ ಜೊತೆಗೆ ಒಂದೇ ಇಟ್ ಈಸ್ ನಾಟ್ ಸಫಿಷಿಯಂಟ್. ಅದ್ರ ಜೊತೆಗೆ ಹ್ಯೂಮನ್ ಬ್ರೈನ್ ಬೇಕು, ಹ್ಯೂಮನ್ ಎಮೋಷನ್ಸ್ ಬೇಕು, ರೆಸ್ಪಾನ್ಸಿಬಿಲಿಟಿ ಬೇಕು, ಅಕೌಂಟಬಿಲಿಟಿ ಬೇಕು. ಇದನ್ನು ಬಿಟ್ಟು ಡೆವಲಪ್ ಮಾಡಿದ ಎ ಇಸ್ ಮಾರಕ. ಇದರ ಜೊತೆಗೆ ನಿಂತಾಗ ನೀವು ಯಾವ ಆತಂಕ ಪಡ್ತಾ ಇದ್ದೀರಾ ಆ ಆತಂಕ ಪಡೋ ಅವಶ್ಯಕತೆ ಇಲ್ಲ. ನಾ ಇನ್ನು ಮುಂದೆ ಮಾತಾಡ್ತೀನಿ. ಎ ಯಾವುದೇ ಕೆಲಸನ ಸೃಷ್ಟಿ ಮಾಡ್ತಾ ಇಲ್ಲ, ಎ ಯಾವುದೇ ಕೆಲಸಗಳನ್ನ ತಗೊಂತಾ ಇಲ್ಲ, ಬಟ್ ಏನು ಮಾಡ್ತಿದೆ, ಇರೋ ಕೆಲಸಗಳನ್ನ ರಿಫೈನ್ ಮಾಡ್ತಾ ಇದೆ. ಓಕೆ, ಸ್ಟ್ರಕ್ಚರ್ ಕೊಡ್ತಾ ಇದೆ, ಒಂದು ಸ್ಟ್ರಕ್ಚರಲ್ ವೇ ಕೊಡ್ತಾ ಇದೆ. ಸೊ ದಿಸ್ ಇಸ್ ಮೈ ಟೇಕ್ ವಿತ್ ರೆಸ್ಪೆಕ್ಟ್ ಟು ಎ ಐ. ಸೊ ಈಗ ಇಟ್ ಈಸ್ ನಾಟ್ ಅಬೌಟ್, ನಿಮ್ಮ ಪ್ರಶ್ನೆ ಹೆಂಗೆ ನಡೀತಾ ಇದೆ ಅಂದರೆ, ಎ ಐ ವರ್ಸಸ್ ಹ್ಯೂಮನ್ ನಡೀತಾ ಇದೆ. It is never the question of AI versus human alve alla. It is the person who knows AI versus the person who doesn't know AI. This is what the world is turning around.